ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ನಮ್ಮ ಸೀತಾ ಮಹಿಳಾ ಸಂಘದಿಂದ ಸರಿಸುಮಾರು 20 ವರ್ಷಗಳಿಂದ ಈ ಮಹಿಳಾ ಮೇಳವನ್ನು ನಾವು ಮಾಡ್ತಾ ಇದ್ದೀವಿ. ಮಹಿಳಾ ಮೇಳ ಮಾಡೋಕ್ಕೆ ನಮಗೆ ಪ್ರೇರಣೆ ಅಂತ ಹೇಳಿದ್ರೆ ಲೀಲಾ ಶ್ರೀಧರಮೂರ್ತಿ ಅಂತ ಒಬ್ಬರಿದ್ರು. ಅವರು ಅಧ್ಯಕ್ಷರಾಗಿದ್ದಾಗ ಈ ಮೇಳವನ್ನು ನಮಗೆ ಪ್ರಾರಂಭ ಮಾಡಿ ಈ ಥರ ಮಾಡ್ಬೋದು ಅಂತ ಹೇಳ್ಕೊಟ್ಟವರು. ಅದು ಯಾಕೆಂದರೆ ಹೆಣ್ಮಕ್ಳು ಸ್ವಲ್ಪ ಸಬಲರಾಗಿ ಆರ್ಥಿಕವಾಗಿ ಅವರು ವ್ಯಾಪಾರ ಮಾಡೋದನ್ನು ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸ್ಟಾಲ್ಗಳನ್ನು ಹಾಕಿ ಹೆಣ್ಮಕ್ಳೆಲ್ಲ ವ್ಯಾಪಾರ ಮಾಡಿ ಅನ್ನೋದನ್ನ ತೋರಿಸ್ಕೊಟ್ರು. ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಕೂಡ ನಾವು ಒಂದು ಸಂತೋಷಕ್ಕೋಸ್ಕರ ಈ ಸ್ಟಾಲ್ಗಳನ್ನು ಹಾಕಿ ನಮ್ಮ ಸೀತಾ ಮಹಿಳಾ ಸಂಘದಿಂದ ಈ ಸಂಭ್ರಮನ ಆಚರಣೆ ಮಾಡ್ತಾ ಇದ್ವಿ. ಶುಚಿಯಾದ ರುಚಿಯಾದ ಎಲ್ಲ ತರಹದ ಒಂದು ತಿಂಡಿ ತಿನಿಸುಗಳನ್ನ ಇಲ್ಲೆಲ್ಲರೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾವುದೇ ಒಂದು ಕಲರ್ಮೆಂಟ್ ಇಲ್ಲ, ಯಾವುದೇ ಒಂದು ಆ ಥರದ್ದೇನೋ ಹೊರಗಡೆ ಇದಾಟ ಎಲ್ಲ ಅಮ್ಮ ಮಾಡಿ ತಿಂಡಿ ತರ ಅಂತೀವಲ್ಲ ಆ ಥರನೇ ಎಲ್ಲ ಮನೇಲಿ ಮಾಡಿ ತಿಂಡಿ ತರ ಇಲ್ಲಿ ಎಲ್ಲರೂ ನಮ್ಮ ಸಂಘದ ಸದಸ್ಯರುಗಳೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡಿ ಸಂತೋಷ ಪಡೋಕ್ಕೋಸ್ಕರ ಇದೊಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ದಿವಸ ಸೀತಾ ಮಹಿಳಾ ಸಂಘದಿಂದ ಆಹಾರ ಮೇಳ ಅಂತೇಳಿ ಪ್ರಾರಂಭ ಮಾಡಿ ಪ್ರತಿ ವರ್ಷ ಇದೇ ಥರ ನಡೀತಾ ಇರ್ತದೆ. ಈ ರೀತಿ ಸ್ವಯಂ ಉದ್ಯೋಗಕ್ಕೆ ಅನೇಕ ಬ್ಯಾಂಕ್ಗಳಲ್ಲಿ ಸಹಕಾರ ಆಗ್ತಾ ಇದೆ. ಮತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಅಲ್ಲದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಅನುದಾನ ಇದೆ. ಮತ್ತು ಇಂಥ ಅನುದಾನವನ್ನು ಸ್ವಯಂ ಉದ್ಯೋಗದಲ್ಲಿ ಎಸ್ಪೆಷಲಿ ವಿಪ್ರರು ಉಪಯೋಗಿಸ್ಕೊಂಡು ನಾವು ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿನ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಈ ದಿನ ಶ್ರೀ ಸೀತಾ ಮಹಿಳಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಮಹಿಳಾ ಆಹಾರ ಮೇಳ ದಿನವನ್ನ ಆಚರಿಸಲಾಗ್ತಿದೆ. ಎಲ್ಲ ಮಹಿಳೆಯರು ತುಂಬಾ ಸಂತೋಷದಿಂದ ಪಾಲ್ಗೊಂಡು ತಿಂಡಿ ತಿನಿಸುಗಳನ್ನ ಮಾಡಿ ವಾಣಿಜ್ಯದ ಕಲೆಯನ್ನ ಕರಗತಗೊಳಿಸ್ಕೊತಾ ಇದ್ದಾರೆ. ತಮ್ಮ ಕೈ ರುಚಿಯನ್ನ ಸಮಾಜಕ್ಕೆ ಉಣಬಡಿಸ್ತಾ ಇದ್ದಾರೆ. ಇದು ತುಂಬಾ ಸಂತೋಷದ ದಿನ. ತುಂಬಾ ಸಂತೋಷ ಆಗ್ತಾ ಇದೆ, ಹರ್ಷವಾಗ್ತಾ ಇದೆ. ಇದು ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀವಿ. ರಾಮ್ ಕಲ್ಯಾಣ ಮಂದಿರದಲ್ಲಿ ಈ ದಿನ ನಡೆಯುತ್ತಿರುವ ಮಹಿಳಾ ಮೇಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. ಮತ್ತು ಎಲ್ಲರೂ ಬಂದು ಈ ಮೇಳದಲ್ಲಿ ಭಾಗವಹಿಸುವುದು ತುಂಬ ಸಂತೋಷಕರ ವಿಚಾರ. ಈ ಮಹಿಳಾ ಮೇಳದಿಂದ ಸ್ವಯಂ ಉದ್ಯೋಗಕ್ಕೆ ಹೆಚ್ಚಿನ ಉತ್ತೇಜನ ಸಿಗುತ್ತೆ. ಇದರಿಂದ ಎಲ್ಲರಿಗೂ ಒಂದು ಉದ್ಯೋಗ ಸಿಗುವ ಒಂದು ಅವಕಾಶ ದೊರಕಿಸುತ್ತೆ ಅಂತ ನಮ್ಮೆಲ್ಲರ ಆಶಯ. ಧನ್ಯವಾದಗಳು.
ನಮ್ಮ ಈ ಸೀತಾ ಮಹಿಳಾ ಸಂಘದಿಂದ ಪ್ರತಿ ವರ್ಷವೂ ಇಲ್ಲಿ ಒಂದು ಮೇಳ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೂ ಎಲ್ಲ ಜನಗಳು ಮತ್ತು ನಮ್ಮ ಸಂಘದ ಸದಸ್ಯರು ಈ ಒಂದು ಮಹಿಳಾ ಮೇಳಕ್ಕೆ ಆಹಾರ ಮೇಳ ಇದಕ್ಕೆ ತುಂಬಾ ಜನ ಸಹಕರಿಸ್ತಾರೆ. ನಿಮ್ಮಂಥವ್ರೆಲ್ಲ ಬಂದು ಇಲ್ಲಿ ಈ ನಮ್ಮ ಸಂಘನ ಒಂದು ಅಭಿವೃದ್ಧಿ ಪಡಿಸೋಕ್ಕೆ ಅವಕಾಶ ಮಾಡಿಕೊಡ್ತೀರಾ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಆದ್ರೆ ನಾನೇ ಒಂದು ಈ ಸತಿ ಕಾಫಿ ಇಟ್ಟಿಲ್ಲ, ಆದ್ರಿಂದ ಎಲ್ರಿಗೂ ಸ್ವಲ್ಪ ಬೇಜಾರಾಗಿದೆ. ಖಂಡಿತ ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಮುಂದಿನ ಸತಿ ಖಂಡಿತ ಕಾಫಿ ಮಾಡ್ತೀನಿ. ಇನ್ನು ಇವ್ರದ್ದು 2 ವರ್ಷ ಇದೆ, ಅವಾಗ ನೆಕ್ಸ್ಟ್ ವರ್ಷ ಕಾಫಿ ನಾನು ಖಂಡಿತ ಮಾಡ್ಕೊಂಬರ್ತೀನಿ. ಇಷ್ಟು ಹೇಳಿ ನಂದು 2 ಮಾಸ ಮುಗುತ್ತೀನಿ. ಈಗ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರ, ನಿಮ್ಗೆಲ್ರಿಗೂ ವಂದನೆಗಳು, ಅಭಿನಂದನೆಗಳು. ಮಹಿಳಾ ಮೇಳದಿಂದ ಉಪಯೋಗ ಏನು ಅಂದ್ರೆ, ನಮ್ಮ ಒಂದು ಎಲ್ರು ಜನಾಂಗ, ನಮ್ಮವರು ಅಂತಲ್ಲ, ಇಲ್ಲಿ ನಾವೆಲ್ರಿಗೂ ಆಹ್ವಾನ ಮಾಡಿರ್ತೀವಿ. ಇಲ್ಲಿ ಪ್ರತಿ ಒಂದು ಕಮ್ಯುನಿಟಿಗೂ ಅವರೆಲ್ಲ ಸೇರಿ ಒಟ್ಟಿಗೆ ಇಲ್ಲೇನೋ ಒಂದು ಸಂತೋಷದಿಂದ ಎಲ್ಲ ಚಾಟ್ಸ್ಗಳು, ದೋಸೆ, ಕೋಡ್ಬಳೆ, ಚಕ್ಲಿ ಅಂತವೆಲ್ಲ ಒಟ್ಟಿಗೆ ಏನೋ ಸಂತೋಷವಾಗಿ ತಿನ್ನದೇ ಒಂದು ನಮ್ಗಿಲ್ಲಿ ಖುಷಿ. ನಮ್ಮ ಎಲ್ರಿಗೂ ನಮ್ಮ ಸೀತಾಮೇಳ ಸಂಘದ ವತಿಯಿಂದ ಈಗ 42 ವರ್ಷದಿಂದಲೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದು ಹಿಂಗೆ ವಿಜೃಂಭಣೆಯಿಂದ ನಡೀತಿದೆ. ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ, ವಿದ್ಯಾಶಂಕರ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರ. ಶ್ರೀ ಸೀತಾ ಮಹಿಳಾ ಸಂಘ ವತಿಯಿಂದ ಮಹಿಳಾ ಮೇಳಾ ದಿನವನ್ನ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ಇಲ್ಲಿ ಅನೇಕ ಆಹಾರ ಮೇಳ ನಡೀತಾ ಇದೆ. ಇದರಲ್ಲಿ ಹೋಮ್ ಮೇಡ್ ಅಂದ್ರೆ ಮನೆಯಲ್ಲೇ ತಯಾರು ಮಾಡ್ಕೊಂಡು ಬಂದಂತಹ ಚಕ್ಲಿ, ಕೋಡ್ಬಳೆ, ಆಮೇಲೆ ಎಳ್ಳಿನ ಜ್ಯೂಸು ತುಂಬಾ ಚೆನ್ನಾಗಿತ್ತು. ಎಳ್ಳಿನಿಂದ ಮಾಡಿರ್ತಕ್ಕಂಥ ಜ್ಯೂಸು, ಮತ್ತೆ ದೋಸೆ ತುಂಬಾ ಚೆನ್ನಾಗಿತ್ತು. ಹಾಗೆ ಹಪ್ಪಳ, ಉದ್ದಿನ ಬೇಳೆ ಹಪ್ಪಳ, ಆಮೇಲೆ ಚರ್ಮುರಿ, ಬೋಂಡ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇದೇ ರೀತಿಯಾಗಿ ಕೆಲವೊಂದು ಜೋಳದ ಹಿಟ್ಟಿನಿಂದ ಕೆಲವು ಪದಾರ್ಥಗಳನ್ನು ಮಾಡಿದ್ರು, ಅವು ಕೂಡ ತುಂಬಾ ಚೆನ್ನಾಗಿದ್ದು. ನಾನು ಮ್ಯಾಕ್ಸಿಮಮ್ 90% ಎಲ್ಲ ಆಹಾರ ಅಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ತಿಂದಿದ್ದೇನೆ. ತುಂಬಾ ಟೇಸ್ಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನೆಲ್ಲೂ ಈ ತರ ಆಹಾರ ಮೇಳದಲ್ಲಿ ಗುಣಮಟ್ಟದ ಆಹಾರವನ್ನ ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಸೀತಾ ಮಹಿಳಾ ಸಂಘದವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು.
ಅರಸಿ ವಾರ್ತೆ. ಇದು ಸುದ್ದಿ ಸಮಯ.